ಜಗದ್ಗುರುಗಳ ವಿರುದ್ಧವಾಗಿ ಮಾತಾಡಿದ್ರಿ. ಅದ್ರ ಬೆನ್ನಲ್ಲೇ ಇವತ್ತು ಫೇಸ್ಬುಕ್ ಅಲ್ಲಿ ಅಪ್ಡೇಟ್ ಆಗಿರ್ತಕ್ಕಂಥದ್ದು ಅಜ್ಞಾನಿಗಳಿಗೆ ಗುರುವಾಣಿ ಅಂತಕ್ಕಂಥ ಪೇಜ್ ಅದು ಇರ್ತಕ್ಕಂಥದ್ದು. ಮಂಕುತಿಮ್ಮ ಅಧಿಕಾರ ಬಂದೈತೆ ಮೊದಲಲ್ಲಿ ತಿರುಗಾಡಬೇಡ, ಅಧಿಕಾರ ಶಾಶ್ವತ ಅಲ್ಲ ಅಂತಕ್ಕಂಥ ಒಂದು ಪೋಸ್ಟ್ ವೈರಲ್ ಆಗಿರುತ್ತೆ. ಅಲ್ಲ, ಅವನಿಂದ ಕಲಿಬೇಕಾಗಿತ್ತು. ಅವ್ನು ವಯಸ್ಸು ಎಷ್ಟು ಕೇಳ್ರಿ ಅವ್ನು ಸ್ವಾಮಿಗೆ, ಅವ್ನು ಹಾಕ್ತಾರಲ್ಲ ಪೋಸ್ಟಿಂಗ್ ಮಾಡಿಸ್ತಾರಲ್ಲ ಸಣ್ಣ ಹುಡುಗ ಕಡೆ, ಅವ್ನ ವಯಸ್ಸು ಎಷ್ಟು ಪ್ರಬುದ್ಧತೆ ಅವನಿಗೆ. ಈ ಚಿಲ್ಲರ ಬುದ್ಧಿ ಬಿಡಬೇಕು. ಫಸ್ಟು ಗುರು ಆದವನು ಚಿಲ್ಲರ್ ಅಲ್ಲ ಇರಬಾರ್ದು, ಭಕ್ತರನ್ನ ಸಮಾನವಾಗಿ ಕಾಣುವಂಥ ಉಪಯೋಗಗಳಾಗಿ ಭಕ್ತರನ್ನು ಚೆಂದ ಕಾಣಕ್ಕೆ ಹೇಳಿ. ಯಾವ ಬಟ್ಟೆಯನ್ನು ನಾವು ಧರಿಸ್ತೀವಲ್ಲ, ನಾನು ನಿನ್ನೆ ಅದನ್ನೇ ಹೇಳಿದ್ದೀನಿ, ಆ ಬಟ್ಟೆಗೆ ಇದೇ ಹೌದಪ್ಪ ನಾವು ಮಾಡಿದ್ವಿ ಕರೆ ಒಪ್ಪೋ. ಅಲ್ಲಿ ಬಿಜಾಪುರದಲ್ಲಿ ಇನ್ನೂ ಕಂಪ್ಲೇಂಟ್ ಬಾಕಿ ಐತಿ. ಅದು ಏನಾಗಿತ್ತು ಅದ್ರ ಬಗ್ಗೆ ಜನರಿಗೆ ಸಮಾಜಕ್ಕೆ ಉತ್ತರ ಕೊಡಂತ ಹೇಳಿ ಎಲ್ಲೋದ್ಲ ಅಮ್ಮ ಯಾಕೆ ಕಂಪ್ಲೇಂಟ್ ಕೊಟ್ರು? ಅವ ಹೇಳ್ತಾನ 11 ಕೋಟಿ ಇದ್ದಿದ್ದು 3 ಕೋಟಿ ಡೀಲ್ ಬಂತ ಅಂತ ಅವ ಮಾತಾಡ್ತಾನ. ಇವ ನೋಡಿದ್ರೆ ಇಲ್ಲಿ ನಾಟಕ ಮಾಡ್ಕೊಂಡು ಅಲ್ಲಿ ಯಾವುದೋ ಒಂದು ಊರಾಗ ಕುಲ್ತಾನ. ನಾಟಕ ಹಾಕ್ಬೇಕ್ರಿ, ಅದಕ್ಕೆ ಸಮಾಜಕ್ಕೆ ಉತ್ತರ ಫಸ್ಟ್ ಕೊಡ್ಲಿ, ಆಮೇಲೆ ಮಾತಾಡ್ತೀವಿ. ಅವನಿಗೆ ನನ್ನ ಬಗ್ಗೆ ಮಾತಾಡೋದು, ಅಧಿಕಾರದ ಬಗ್ಗೆ ಮಾತಾಡೋದು. ಈ ಯುವ ಬಂದ ಮ್ಯಾಗ ನಾವು ಅಧಿಕಾರ ಮಾಡಕತ್ತಿಲ್ಲ. ಕಳೆದ 50 ವರ್ಷ, ಇವ್ನು ಇನ್ನೂ 48 ಆಗಿರ್ಬೇಕು ವಯಸ್ಸಿಗೆ. ಇವ್ನು ಹುಟ್ಟಕ್ಕಿಂತ ಮುಂಚೆಗೆ ನಾವು ರಾಜಕಾರಣದಾಗಿದ್ವಿ. ಅದು ಅವನಿಗೆ ತಿಳ್ಕೊಂಡಿಲ್ಲ. ನನಗೇನು ಬುದ್ಧಿ ಹೇಳೋಂಥದ್ದು ಅವನ ನಂತರ ಅವಶ್ಯಕತೆ ಇಲ್ಲ. ನಾನೇ ಸಾಕಷ್ಟು ಬುದ್ಧಿ ಹೇಳಿದ್ದೆ ಅವನಿಗೆ, ಸರಿ ಮಾಡ್ಕೋ, ಗುರುವಾಗಿ ಹೇಗಿರಬೇಕು, ಕಾವಿಗೆ ಸನ್ಯಾಸಿಯನ್ನು ವಹಿಸಿಕೊಂಡವರು ಹೇಗಿರಬೇಕು ಹಂಗೆ ಅರಿವಿಟ್ಕೊಂಡು ನಡಿ ಅಂತ ಹೇಳಿದ್ರೆ ನೆಡ್ಲಾರ್ದಕ್ಕೆ ಹೊರಗೆ ಹೋಗ್ಯಾನಂತೆ. ಅವ್ನು ಮುಗಿದ ಕತಿ. ಅವ್ನು ಇನ್ಮ್ಯಾಗ ನಾ ಮಾತಾಡೋದು ಸಮಾಜ ಬಡವ ಆಗಕ್ಕೆ ಸಾಧ್ಯ ಇಲ್ಲ. ಸಮಾಜ ಒಗ್ಗಟ್ಟಿದೆ, ಸಮಾಜ ಗೌರವ ರೀತಿಯಲ್ಲಿದೆ, ಸಂಘಟಿತರಾಗಿದ್ದೀವಿ. ಯಾವನೋ ಇವನು ಬಟ್ಟೆ ಧರಿಸ್ಕೊಂಡು ಇವನು ಸ್ವಯಂಕೃತವಾಗಿ ಯಾರ್ದೋ ಮಾತು ಕೇಳ್ಕೊಂಡು ಅಲ್ಲ. ನಮ್ಮ ಸರ್ಕಾರಕ್ಕೆ ಸರ್ಕಾರ ಇರೋ ಮಟ್ಟ ನಾವು ಹೋಗೋದಿಲ್ಲ ಅಂದವ್ರು. ಮತ್ತು ನಮ್ಮ ಮುಖ್ಯಮಂತ್ರಿ ಹತ್ರ ಯಾಕೆ ಹೋಗ್ಲಪ್ಪ ಇವ? ಯಾಕೆ ಹೋದ? ಎದಕ್ಕೆ ಹೋಗಿದ್ದ? ಕೇಳ್ರಿ ಅವನಿಗೆ ಪ್ರಶ್ನೆ. ಉತ್ತರ ಕೊಡು ಅಂತ ಹೇಳ್ರಿ. ಕಂಪ್ಲೇಂಟ್ ಮಾಡಿರಲ್ಲ 3 ಕೋಟಿ ಕೇಳ್ಯಾರಂತ, ಅದಕ್ಕೆ ಮೊದಲು ಉತ್ತರ ಕೊಡಂತ ಸಮಾಜದವ್ರು. ಆಮೇಲೆ ಇವಾಗ ಏನದ ಅನ್ನೋದು ಹಕೀಕತ್, ನಿಜವಾದ ಹಕೀಕತ್ ಗೊತ್ತಾಗುತ್ತೆ. ಸ್ವಾಮೀಜಿಗೆ ನೀವು ಮತಕ್ಕೆ ಮತ್ತೆ ಯಾವುದು ಸ್ವಾಮೀಜಿ ಮಾಡೋ ಪ್ರಶ್ನೆ ವರದಿಯನ್ನ ಇನ್ನೊಂದು 2 ಕ್ಷೇತ್ರ ಬಾಕಿ ಇದೆ, ಬೀಳಿಗೆ ಮತ್ತು ಮುಧೋಳ. ಇವತ್ತು ನಾವು ಹೋಗ್ತಾ ಇದ್ದೀವಿ ಲೋಕಾಪುರ್ಗೆ. ಸನ್ಮಾನ್ಯ ತಿಮ್ಮಾಪುರ ಸಾಹೇಬ್ ಜೆ ಡಿ ಪಾಟೀಲ್ ಒಂದು ಊರಲ್ಲಿದ್ದ, ಹುಷಾರಿಲ್ಲ. ಅವ್ರು ಬಂದ ಮೇಲೆ ಅದೊಂದು ವಿಸಿಟ್ ಮಾಡಿ ಬಹುತೇಕ ನಾನು ಸೋಮವಾರ ವರದಿಯನ್ನು ನಾನು ಸರ್ಕಾರಕ್ಕೆ ಸಲ್ಲಿಸ್ತೀನಿ. ಅದಕ್ಕೇನು ಸೂಕ್ತ ನಿರ್ಣಯ ಪರಿಸ್ಥಿತಿಯನ್ನು ನಾವು ಅವಲೋಕನೆ ಮಾಡಿದ್ದೀವಿ. ನಾವೇ ಸ್ಥಳೀಯ ಪರಿಸ್ಥಿತಿ ಖುದ್ದಾಗಿ ನಾನೇ ಭೇಟಿ ಕೊಟ್ಟಿದ್ದೀನಿ ರೈತರ ಹೊಲಕ್ಕೆ. ರೈತರ ಸಂಕಷ್ಟವನ್ನು, ಅವರು ನೋವನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಮುಖ್ಯಮಂತ್ರಿಗಳ ಹತ್ರ ವಿವರವಾಗಿ ತಿಳಿಸ್ತೀನಿ. ಖಂಡಿತವಾಗಿ ಅವ್ರು ನ್ಯಾಯ ಕೊಡಿಸ್ತಾರೆ. ಅದು ನಮ್ಮ ಪಕ್ಷದ ವರಿಷ್ಠರು ಬಿಟ್ಟಿದ್ದು. ನಮ್ಮ ಪಕ್ಷದ ವರಿಷ್ಠರು ಏನ್ ನಿರ್ಧಾರ ತಗೋತಾರೆ ಅದಕ್ಕೆ ನಾವು ಪಕ್ಷ ಬಹಳ ಐತಿ. ಮನುಷ್ಯನಿಗೆ ಆಸೆಗೆ ಏನಾದ್ರು ಲಿಮಿಟ್ ಐತಲ್ರಿ. ಕೊಟ್ಟಿದ್ರಲ್ಲಿ ಯಾವುದೇ ಕೊಟ್ಟರು ಕೂಡ ನಾನು ಸಂತೋಷವಾಗಿ ಸ್ವೀಕಾರ ಮಾಡಿ ಆಡಳಿತವನ್ನು ಮಾಡಿ ತೋರಿಸ್ತೇನೆ.